ಹರೇ ಕೃಷ್ಣ ಕಥಾಶಕ್ತಿ ಚಾನಲ್ಗೆ ಸ್ವಾಗತ. ಒಬ್ಬ ರಾಜಕುಮಾರ. ಆ ರಾಜಕುಮಾರನಿಗೆ ಸಕಲ ಐಶ್ವರ್ಯಗಳೆಲ್ಲ ಇರ್ತವೆ. ಪ್ರತಿದಿನ ಊಟ ಮಾಡಬೇಕಾದ್ರೆ ಬಂಗಾರದ ತಟ್ಟೆಯಲ್ಲೇನೆ ಊಟ ಮಾಡ್ತಾ ಇರ್ತಾನ. ಅದಾದಮೇಲೆ ನೆಕ್ಸ್ಟು ಸುಂದರವಾದ ಹೆಂಡತಿ, ಮಕ್ಕಳು, ಒಂದು ರಾಜ್ಯ ಕೂಡ ಇರುತ್ತೆ. ಆ ವ್ಯಕ್ತಿ ಯಾವತ್ತೂ ಹೊರಗಡೆ ವಿಹಾರಕ್ಕೆ ಅಂತ ಹೇಳಿಬಿಟ್ಟು ಬಂದವನೇ ಅಲ್ಲ. ಅವನೊಬ್ಬ ಸೇವಕ ಇರ್ತಾನೆ. ಯಾರು? ರಥವನ್ನು ನಡೆಸ್ತಕ್ಕಂಥ ವ್ಯಕ್ತಿ. ಅವನ ಹೆಸರು ಚೆನ್ನ ಅಂತ. ತುಂಬ ಜ್ಞಾನಿ. ಆ ಹೊರಗಡೆ ಬಂದಾಗ ಎದುರುಗಡೆ ಒಬ್ಬ ವ್ಯಕ್ತಿನ ನೋಡ್ತಾನೆ. ಯಾರು? ಆ ರಥದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಅವರ ಹೆಸರನ್ನೇ ಸಿದ್ಧಾರ್ಥ ಅಂತ. ಬುದ್ಧನ ಕಥೆಗಳನ್ನು ನೀವು ಕೇಳಿರ್ಬೋದು. ಆ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನೋಡ್ತಾನೆ. ಯಾರು? ಭಿಕ್ಷೆ ಬೇಡ್ತಕ್ಕಂಥ ವ್ಯಕ್ತಿ. ಭಿಕ್ಷೆ ಬೇಡ್ತಕ್ಕಂಥ ವ್ಯಕ್ತಿನ ನೋಡಿದ ತಕ್ಷಣ ಚೆನ್ನನ್ನ ಕೇಳ್ತಾನೆ, ಇವನು ಯಾರು ಅಂತೇಳಿ. ಅವನು ಭಿಕ್ಷೆ ಬೇಡ್ತಕ್ಕಂಥ ವ್ಯಕ್ತಿ. ಒಂದು ಹೊತ್ತು ಊಟಕ್ಕೆ ತಾನೇನು ಮಾಡ್ತಾನೆ, ಈ ರಾಜ್ಯದಲ್ಲಿ ಸುತ್ತಾಡಿ ಏನು ಮಾಡ್ತಾನೆ, ಭಿಕ್ಷೆ ಬೇಡಿ ತನ್ನ ಹೊಟ್ಟೆನ ತುಂಬಿಸ್ಕೊತಾನೆ ಅಂತ ಹೇಳಿದಾಗ ಸಿದ್ಧಾರ್ಥ ಕೇಳ್ತಾನೆ, ಈ ನಮ್ಮ ರಾಜ್ಯದಲ್ಲಿ ಇನ್ನೂ ಭಿಕ್ಷುಕರು ಇದ್ದಾರ? ಹೊಟ್ಟೆ ಹಸಿವಿನಿಂದ ಕೂಡ ಇರೋರು ಇದ್ದಾರ ಅಂತ ಹೇಳಿದಾಗ ಚೆನ್ನ ಹೇಳ್ತಾನೆ, ಬಡತನ, ಆಮೇಲೆ ರೋಗ ರುಜಿನ ಎಲ್ಲ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ ಅಂತ. ಸರಿ ಆಯಿತು, ಮುಂದೆ ಹೋಗು ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇರ್ತಾರೆ. ಅದಾದಮೇಲೆ ವಾಪಸ್ ತಿರ್ಗ ಏನಾಗುತ್ತೆ, ಒಬ್ಬ ವೃದ್ಧ ಅಂದರೆ ಮುದುಕ ಬಡಿಗೆ ಹಿಡ್ಕೊಂಡು ಬರ್ತಕ್ಕಂಥ ವ್ಯಕ್ತಿನ ನೋಡ್ತಾನೆ. ನೋಡಿದ ತಕ್ಷಣ ಇವನ್ಯಾಕೆ ಈ ಥರ ಆಗಿದ್ದಾನೆ ಅಂತ ಕೇಳಿದಾಗ ಚೆನ್ನ ಹೇಳ್ತಾನೆ, ಅವನಿಗೆ ವಯಸ್ಸಾಗಿದೆ, ಅವನಿಗೆ ಮುಪ್ಪಾವಸ್ಥೆ ಬಂದಿದೆ, ಅದಕ್ಕೋಸ್ಕರ ಅವನು ಈ ರೀತಿ ಆಗಿರೋದು ಅಂತ. ಸರಿ ಆಯಿತು, ನಾನು ಈ ಥರ ಆಗ್ತೀನಂತ. ಹೌದು, ಎಲ್ಲರಿಗೂ ಯಾರು ರೋಗ ಹೇಳ್ದೆ ಕೇಳದೆ ಬರುತ್ತಾ? ಯಾರಿಗೆ? ನಿಮಗೂ ಇವತ್ತು ಅವನಿಗೆ ಬಂದಿದೆ, ಇವತ್ತು ನಿಮಗೆ ಬರ್ಬೋದು. ಮುಪ್ಪಾವಸ್ಥೆ ಅವನಿಗೂ ಬಂದಿದೆ, ನಾಳೆ ದಿನ ನಿಮಗೂ ಬರ್ಬೋದು, ನನಗೂ ಬರುತ್ತೆ, ಕಂಪಲ್ಸರಿ ಬಂದೇ ಬರುತ್ತೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಒಂಥರ ಸಿದ್ಧಾರ್ಥನಿಗೆ ಏನಾಗ್ಬಿಡುತ್ತೆ, ಇಷ್ಟು ದಿನ ಅವನು ಹೊರಗಡೆ ಬಂದಿರಲ್ಲ, ಹೊರಗಿನ ಪ್ರಪಂಚನ ನೋಡಿರಲ್ಲ, ಹೊರಗಡೆ ಆಗ್ತಕ್ಕಂಥ ಘಟನೆಗಳನ್ನು ಕೂಡ ಅವನು ನೋಡಿರಲ್ಲ. ಸದಾ ರಾಜ್ಯದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಅದಾದಮೇಲೆ ಏನಾಗುತ್ತೆ, ವಾಪಸ್ಸು ಒಬ್ಬ ಎದುರುಗಡೆ ಒಂದು ಶವನ ತೊಗೊಂಬರ್ತಿರ್ತಾರೆ, ಸತ್ತ ಹೆಣನ ತೊಗೊಂಬರ್ತಿರ್ತಾರೆ. ಅದನ್ನು ನೋಡ್ಬಿಟ್ಟು ಸಿದ್ಧಾರ್ಥ ಕೇಳ್ತಾನೆ, ಏನಂತ, ಯಾರವ್ರು ಹಂಗ್ಯಾಕೆ ಮಲಗಿದ್ದಾರೆ ಅಂತ. ಇದೇ ಒಂದು ಕೊನೆಯ ಗಳಿಗೆ. ಏನ ರಾಜ, ಇದೇ ಒಂದು ರಾಜಕುಮಾರ, ಇದೇ ಒಂದು ಕೊನೆಯ ಗಳಿಗೆ ಇರೋದು. ಒಂದು ದಿನ ನಾವು ಎಲ್ಲರೂ ಸೇರಿ ಈ ರೀತಿ ಯಾತ್ರೆ ಮಾಡೋದೇನೆ ಇದೆ. ಅವನ್ನ ಏನು ಮಾಡ್ತಾರೆ, ಮಣ್ಣಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ, ಗುಂಡಿಲಿ ಹಾಕ್ಬಿಟ್ಟು ಮೇಲ್ಗಡೆ ಮಣ್ಣನ್ನು ಹಾಕ್ತಾರೆ. ಇದೇ ಕೊನೆಯ ಒಂದು ಗಳಿಗೆ ಅಂತ ಹೇಳಿದಾಗ ಸಿದ್ಧಾರ್ಥನಿಗೆ ಒಂಥರ ಸಿಡಿಲು ಬಡ್ದಂಗೆ ಆಗುತ್ತೆ. ಇಮ್ಮಿಡಿಯೇಟಾಗಿ ಏನು ಮಾಡ್ತಾನೆ, ರಾಜ್ಯಕ್ಕೆ ನಡಿ ಅಂತ ಹೇಳಿಬಿಟ್ಟು ಚೆನ್ನನಿಗೆ ಹೇಳ್ತಾನೆ. ಮುಂದೆ ಹೋಗ್ತಾ ಇರ್ತಾರೆ. ಮುಂದೆ ಹೋಗೋ ಒಂದು ಸಮಯದಲ್ಲಿ ಒಬ್ಬ ಸಾಧು ಇರ್ತಾನೆ. ಸಾಧು ತುಂಬ ಚೆನ್ನಾಗಿ ಹಾಡ್ತಾ ಕುಣಿತಾ ಎಂಜಾಯ್ ಮಾಡ್ತಾ ಇರ್ತಾನೆ, ನಗ್ತಾ ಇರ್ತಾನೆ, ಸದಾ ಆನಂದವಾಗಿರ್ತಾನೆ. ಅವಾಗ ಸಿದ್ಧಾರ್ಥ ಏನು ಮಾಡ್ತಾನೆ ಅಂದ್ರೆ, ಅವನು ಯಾರು ಅಂತ ಕೇಳಿದಾಗ ಅವನೊಬ್ಬ ಸಾಧು ಸದಾ ಸಂತೋಷವಾಗಿರ್ತಾನೆ, ಈ ರೀತಿಯಾಗಿ ಕಂಟಿನ್ಯೂ ಇದೇ ರೀತಿಯಾಗಿರ್ತಾನೆ ಅಂತ ಹೇಳಿದಾಗ ಅದಕ್ಕೆ ಕಾರಣ ಏನು ಅಂತ ಚೆನ್ನನ್ನ ಕುರಿತು ಸಿದ್ಧಾರ್ಥ ಅವ್ರು ಕೇಳ್ತಾರೆ. ಏನಂತ, ಯಾಕೆ ಅವನ್ಯಾಕೆ ಆ ರೀತಿ ಆನಂದವಾಗಿದ್ದಾನೆ? ಅದಕ್ಕೋಸ್ಕರ ಚೆನ್ನ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ. ಏನಂತ, ನನ್ನದು ಯಾವುದು ಅಲ್ಲ ಅಂತ ನಾವು ಯಾವಾಗ ತಿಳ್ಕೊತೀವಿ, ಸದಾ ನಾವು ಈ ರೀತಿ ಆನಂದವಾಗಿರ್ಬೋದು ಅಂತಕ್ಕಂಥದ್ದನ್ನು ಹೇಳಿದಾಗ ಸಿದ್ಧಾರ್ಥನಿಗೆ ಆ ಸಮಯದಲ್ಲಿ ಏನಾಗತ್ತಂದರೆ, ನಾನು ಕೂಡ ಸನ್ಯಾಸಿ ಆಗಬೇಕು, ಈ ಒಂದು ಆನಂದನ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ನಾನು ಸಂತೋಷವಾಗಿರೋದನ್ನು ಹೇಳ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ, ಅವತ್ತೇ ರಾಜ್ಯನ ತೊರೆದ್ಬಿಟ್ಟು ಏನು ಮಾಡ್ತಾನೆ, ಮೆಡಿಟೇಷನಲ್ಲಿ ಕೂತ್ಕೋತಾನೆ. ಮೆಡಿಟೇಷನಲ್ಲಿ ಕೂತ್ಕೊಂಡು ಇಡೀ ನಮ್ಮ ಮಾನವ ಜನಾಂಗಕ್ಕೆ ಒಂದು ಸಂದೇಶನ ಸಾರಿದಂಥ ವ್ಯಕ್ತಿ. ಅದಕ್ಕೋಸ್ಕರ ನಾವು ಎಷ್ಟೇ ಜ್ಞಾನ ಸಂಪಾದನೆ ಮಾಡಿರಲಿ, ಹಣ ಸಂಪಾದನೆ ಮಾಡಿರಲಿ, ಏನೇ ಒಂದು ಸಂಪಾದನೆ ಮಾಡಿದರೂ ಕೂಡ ಸದಾ ನಾವು ಆನಂದವಾಗಿ ಇರುವಂಥ ಒಂದು ವಿಷಯಗಳು ನಮಗೆ ಗೊತ್ತಿಲ್ಲ ಅಂತಂದರೆ, ನಾವು ಕಲಿತಂಥ ಜ್ಞಾನ, ಸಂಪಾದನೆ ಮಾಡಿದಂಥ ಆಸ್ತಿಗಳೆಲ್ಲ ವೇಸ್ಟು.
ಅಂತಕ್ಕಂಥದ್ದು ಈ ಒಂದು ಕಥೆಯ ತಾತ್ಪರ್ಯ ಅಷ್ಟೇ. ಹರೇ ಕೃಷ್ಣ. ಕಥಾಶಕ್ತಿ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದಾದಮೇಲೆ ಉಳಿದಂಥ ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಕಥೆನ ಮುಗಿಸ್ತೀನಿ. ಹರೇ ಕೃಷ್ಣ.